Jai Hind, welcome to Classic Education YouTube channel. I am Mahesh Pundibij, a faculty member for Quantitative Aptitude. So, my dear students, now RRB Group D exam. So, ಇದರದೊಂದು ಲೈವ್ ಬ್ಯಾಚ್ ಮಾಡಿದ್ದೀವಿ. ಸೊ ಆ ಲೈವ್ ಬ್ಯಾಚ್ ಒಳಗಡೆ ನಾವು ಸ್ವಲ್ಪ ಫೀಸ್ ಲೈವ್ ಕ್ಲಾಸಸ್ ಇರೋದ್ರಿಂದ ನಾವು ಸ್ವಲ್ಪ ಫೀಸ್ ಬಹಳ ಹೈ ಲೆವೆಲ್ ಇಟ್ಟಿದ್ದೀವಿ. ಈಗ ಅದ ಕ್ಲಾಸಸ್ ನಾವು ರೆಕಾರ್ಡೆಡ್ ಕ್ಲಾಸಸ್ ಓಕೆ ಅದನ್ನ ಈ 2026 RRB ಗ್ರೂಪ್ ಡಿ ಎಕ್ಸಾಮ್ಸಿಗೆ ಸ್ಟೂಡೆಂಟ್ಸಿಗೆ ಅನುಕೂಲ ಆಗ್ಲಿ ಅಂತೇಳಿ ಒಂದು ಡಿಸ್ಕೌಂಟ್ ಪ್ರೈಸ್ ಒಳಗಡೆ ನಾವು ಕೋರ್ಸ್ನ ಅವೈಲೇಬಲ್ ಮಾಡಿಸಿದೀವಿ. ಸೊ ಅದಕ್ಕೆ ನೀವು ಆ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ಬೇಕಂತ ಮಾಡಿದ್ರಿ ಅಂತಂದ್ರೆ ಸೊ ನೀವು ಕ್ಲಾಸಿಕ್ ಎಜುಕೇಶನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋರಿ. ಸೊ ಮೊದಲೇ ಮಾತ ಇವತ್ತಿನ ವಿಡಿಯೋ ಒಳಗಡೆ ನಾನು ಆ ಆ್ಯಪ್ ಅಥವಾ ನಮ್ದೇನು ಕೋರ್ಸ್ ಐತಿ ಅದನ್ನ ನಾವು ಯಾವ ರೀತಿ ಡಿಸೈನ್ ಮಾಡೀವಿ ಅಥವಾ ಆ ಕ್ಲಾಸ್ ಆ ಬ್ಯಾಚ್ ಒಳಗಡೆ ನಾವು ಕ್ಲಾಸ್ನ ಯಾವ ರೀತಿ ಕಂಡಕ್ಟ್ ಮಾಡೀವಿ, ಏನೆಲ್ಲ ನಿಮಗೆ ಕಂಟೆಂಟ್ ಸಿಗ್ತೈತಿ, ಯಾವ ಲೆವೆಲ್ ಕಂಟೆಂಟ್ ಇರ್ತೈತಿ, ಸೊ ಅದ್ರ ಬಗ್ಗೆ ನಾವು ಇವತ್ತ ಡಿಟೇಲ್ ಆಗಿ ಅದನ್ನ ನಿಮ್ಗೆ ಆ್ಯಪ್ ಒಳಗಡೆ ತೋರಿಸ್ತಾ ಇದ್ದೀವಿ. ಸೊ ಫಸ್ಟ್ ಥಿಂಗ್, ಯಾರು RRB ಗ್ರೂಪ್ ಡಿ ಎಕ್ಸಾಮ್ 2026ಗೆ ಅಪ್ಲಿಕೇಶನ್ ಹಾಕಿದಿರಿ ಮತ್ತೆ ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಿದ್ರಿ, ಸೊ ಫಸ್ಟ್ ಪಾಯಿಂಟ್ ನಿಮ್ದು ಎಕ್ಸಾಮದ ಪ್ಯಾಟರ್ನ್ ಈ ರೀತಿ ಇರ್ತೈತ್ರಿ. ಫಸ್ಟ್ ಥಿಂಗ್, ಮ್ಯಾಥ್ಸ್ ನಿಮ್ಗೆ 25 ಕ್ವಶನ್ಸ್ ಇರ್ತಾವ್ರಿ. ಓಕೆ, ಆಮೇಲೆ 25 ಮಾರ್ಕ್ಸ್ ಇರ್ತೈತ್ರಿ. ಈಚ್ ಕ್ವಶನ್ 1 ಮಾರ್ಕ್ಸಿಗೆ ಇರ್ತೈತಿ. ಓಕೆ, ಆಮೇಲೆ ರೀಸನಿಂಗ್ 30 ಕ್ವಶನ್ಸ್ ಇರ್ತಾವ್ರಿ, ಆಮೇಲೆ 30 ಮಾರ್ಕ್ಸ್ ಇರ್ತೈತ್ರಿ. ಸೈನ್ಸ್ 25 ಕ್ವಶನ್ಸ್ ಇರ್ತಾವ್ರಿ, 25 ಮಾರ್ಕ್ಸ್ ಇರ್ತೈತ್ರಿ. ಆಮೇಲೆ GK ಅಥವಾ ಜನರಲ್ ಅವೇರ್ನೆಸ್. ಓಕೆ, ಸೊ ಇದು ನಿಮಗೆ 20 ಕ್ವಶನ್ಸ್ ಇರ್ತಾವ್ರಿ, 20 ಮಿನಿಟ್ಸ್ 20 ಮಾರ್ಕ್ಸ್ ಇರ್ತೈತ್ರಿ. ಸೊ ಟೋಟಲಿ ನಿಮ್ಗೆ 100 ಕ್ವಶನ್ಸ್ ನ 90 ಮಿನಿಟ್ಸ್ ಒಳಗಡೆ ನೀವು ಸಾಲ್ವ್ ಮಾಡ್ಬೇಕ್ರಿ. ಸೊ ದಿಸ್ ಇಸ್ ದಿ ಪ್ಯಾಟರ್ನ್ ಫಾರ್ ದಿ RRB ಗ್ರೂಪ್ ಡಿ ಎಕ್ಸಾಮ್. ಓಕೆ, ಆಮೇಲೆ 1/3 ನೆಗೆಟಿವ್ ಇರ್ತೈತ್ರಿ. ಓಕೆ, ಈ ಎಕ್ಸಾಮಿಗೆ 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತೈತ್ರಿ. ಫೈನ್. ಓಕೆ, ಸೊ ಈಗ ಮೊದಲೇ ಮಾತ ನೀವು ಈ ಎಕ್ಸಾಮಿಗೆ ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ನೀವು ಯಾಕೆ ಕ್ಲಾಸಿಕ್ IAS ಅಂಡ್ KS ಸ್ಟಡಿ ಸರ್ಕಲ್ ಅಥವಾ ಕ್ಲಾಸಿಕ್ ಎಜುಕೇಶನ್ ಆಪ್ ನಮ್ದು ಕೋರ್ಸ್ನ ನೀವು ಯಾಕೆ ಪರ್ಚೇಸ್ ಮಾಡ್ಬೇಕ್ರಿ. ಓಕೆ, ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಕ್ಲಾರಿಟಿ ಇವತ್ತು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಫಸ್ಟ್ ಪಾಯಿಂಟ್, ನಿಮ್ಗೆ ಗೊತ್ತಿದ್ದಂಗ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇವು ಎರಡೂ ಸಬ್ಜೆಕ್ಟ್ಸ್ ಡಿಟೇಲ್ ಅನಾಲೈಸಿಸ್ ನಾವು ಮಾಡಿದೀವಿ. ಪ್ರತಿಯೊಂದು ಸಬ್ಜೆಕ್ಟ್ದಾಗ ಮಾಡಿದೀವಿ. ಬಟ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಸ್ವಲ್ಪ ಮೇನ್ ಕೀ ರೋಲ್ ಪ್ಲೇ ಮಾಡ್ತೈತ್ರಿ. ಬಹಳಷ್ಟು ಜನ ಸ್ಟೂಡೆಂಟ್ಸಿಗೆ ಮ್ಯಾಥ್ಸ್ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಅನಿಸ್ತೈತ್ರಿ. ಆಮೇಲೆ ಇನ್ನೊಂದು, ಮ್ಯಾಥ್ಸ್ ಒಳಗಡೆ ಬರುವಂತ ಟಾಪಿಕ್ಸ್ ಭಾಳ ಅದಾವ್ರಿ. ಓಕೆ, ಸೊ ನೀವು ನಿಯರ್ಲಿ ನೋಡೋದಾತಂದ್ರ ಒಂದು 30 ಟಾಪಿಕ್ಸ್ ತನ ಬರ್ತಾವ್ರಿ. ಅಂದ್ರೆ ನೀವು ಮ್ಯಾಥ್ಸ್ ಅರ್ಥಮೆಟಿಕ್ ಪಾರ್ಟ್, ಆಮೇಲೆ ಅಡ್ವಾನ್ಸ್ ಮ್ಯಾಥ್ಸ್ ಲೈಕ್ ಟ್ರಿಗ್ನೋಮೆಟ್ರಿ, ಕೋಆರ್ಡಿನೇಟ್ ಜಾಮೆಟ್ರಿ 2D 3D ಸ್ಟ್ಯಾಟಿಸ್ಟಿಕ್ಸ್, ಸೊ ಈ ಎಲ್ಲಾ ಟಾಪಿಕ್ಸು ನಿಮ್ಮ ಅಡ್ವಾನ್ಸ್ ಮ್ಯಾಥ್ಸ್ ಒಳಗಡೆ ಬರ್ತಾವ್ರಿ. ರೈಟ್. ಸೊ ಪ್ರತಿಯೊಂದು ಟಾಪಿಕ್ ನ ನಾವು ಯಾವ ರೀತಿ ಟೀಚ್ ಮಾಡಿದೀವಿ ಅಂತಂದ್ರೆ ಒಬ್ಬ ITI ಸ್ಟೂಡೆಂಟ್, ಯಾಕಂತಂದ್ರೆ ನಾವು ಈ ಲೈವ್ ಬ್ಯಾಚ್ ಮಾಡಿದಾಗ ಓಕೆ ಒಂದು 20 to 25 ಸ್ಟೂಡೆಂಟ್ಸ್ ITI ಬ್ಯಾಕ್ ಗ್ರೌಂಡ್ ದಿಂತ್ರ ಐತ್ರಿ. ಸೊ ಲೈವ್ ಇಂಟ್ರಾಕ್ಷನ್ ಇರೋದ್ರಿಂತ ಅವ್ರಿಗೂ ಕೂಡ ಅರ್ಥ ಆಗುವಂಗ ನಾವು ಈ ಬ್ಯಾಚ್ ನ ಪ್ರತಿಯೊಂದು ಟಾಪಿಕ್ ನ ನಾವು ಟೀಚ್ ಮಾಡಿವಿ. ಮತ್ ನೀವು ಅನ್ಬೋದ್ರಿ, ಇಲ್ಲ ಸರ್ ನೀವು ITI ಸ್ಟೂಡೆಂಟ್ಸ್ ಗೆ ಟೀಚ್ ಮಾಡಿರಂತಂದ್ರೆ ಮೋಸ್ಟ್ಲಿ ನೀವು ಬೇಸಿಕ್ ಲೆವೆಲ್ ಟೀಚ್ ಮಾಡಿರ್ಬೇಕ್ರಿ. ಸೊ ಈಗ ನಾ ಜಸ್ಟ್ ನಿಮಗೆ ತೋರಿಸ್ತೀನಿ ಯಾವ ಲೆವೆಲ್ ನಾವು ಕ್ವಶನ್ಸ್ ನ ಡಿಸ್ಕಸ್ ಮಾಡಿವಿ ಕ್ಲಾಸ್ ಒಳಗಡೆ ಅಂತ ಹೇಳಿ. ರೈಟ್. ಸೊ ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂದ ಸ್ಟಾರ್ಟ್ ಮಾಡಿವಿ ಮತ್ತು ಹೈಯೆಸ್ಟ್ ಲೆವೆಲ್ ನಾವು ಏನ್ ನಿಮ್ಮ ಎಕ್ಸಾಮ್ಸ್ ಒಳಗಡೆ ಕೇಳಬಹುದು ಅಥವಾ ಲಾಸ್ಟ್ ಪ್ರಿವಿಯಸ್ ಇಯರ್ ಕೇಳಿದಾರ, ಸೊ ಆ ಲೆವೆಲ್ ವರೆಗೂ ನಾವು ನಿಮ್ಗೆ ರೀಚ್ ಮಾಡಿಸಿದ್ವಿ. ಇನ್ಫ್ಯಾಕ್ಟ್ ಕೆಲವೊಂದಿಷ್ಟು ಒಳ್ಳೆ ಕ್ವಶನ್ಸ್ ಯಾವ NTPC ಎಕ್ಸಾಮ್ ಒಳಗೆ ಬಂದಿದಾವ್ ನೋಡ್ರಿ, ಅವನು ಕೂಡ ನಾವ್ ಏನ್ ಮಾಡಿವಿ ಈ ಕೋರ್ಸ್ ಒಳಗಡೆ ಕವರ್ ಮಾಡಿದೀವಿ. ಸೊ ದ್ಯಾಟ್ ನಾಳೆ ಬರುವಂತ ಗ್ರೂಪ್ ಡಿ ಎಕ್ಸಾಮ್ಸಿಗೆ ಒಂದ್ ವೇಳೆ ಅದಕ್ಕಿಂತ ಲೆವೆಲ್ ಏನಾದ್ರೂ ಕ್ರಾಸ್ ಆತಂದ್ರ ಅದು ಕೂಡ ನಿಮ್ಮ ಎಕ್ಸಾಮ್ಸ್ ಒಳಗಡೆ ಅದು ಆ ಟೈಪದು ಕ್ವಶನ್ಸ್ ಕೂಡ ನಿಮ್ಮ ಎಕ್ಸಾಮ್ಸಿಗೆ ಕವರ್ ಆಗ್ಬೇಕು. ಆ ರೀತಿ ನಾವು ಅದನ್ನ ಏನ್ ಮಾಡಿದೀವಿ, ಪ್ರತಿಯೊಂದು ಟಾಪಿಕ್ ನ ಕವರ್ ಮಾಡಿದೀವ್ರಿ. ರೈಟ್. ಸೊ ಈಗ ನೀವು ಏನ್ ಮಾಡ್ರಿ, ಫಸ್ಟ್ ಕ್ಲಾಸಿಕ್ ಎಜುಕೇಶನ್ ಆಪ್ ನ ಡೌನ್ಲೋಡ್ ಮಾಡ್ಕೋರಿ. ಓಕೆ, ಸೊ ಫಸ್ಟ್ ಕ್ಲಾಸಿಕ್ ಎಜುಕೇಶನ್ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋರಿ. ಸೊ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ RRB ಗ್ರೂಪ್ ಡಿ ಕೋರ್ಸ್ ಅಂತ ಇರ್ತೈತ್ರಿ. ಓಕೆ, RRB ಗ್ರೂಪ್ ಡಿ ಕೋರ್ಸ್ ಅಂತ ಇರ್ತೈತ್ರಿ. ಓಕೆ, ಈ ರೀತಿ ನೀವು RRB ಗ್ರೂಪ್ ಡಿ ಕೋರ್ಸ್ ಅಂತ ನೀವು ನೋಡ್ತೀರಿ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಿರಿ ಅಂತಂದ್ರೆ ಸೊ ಜಸ್ಟ್ ನಾವು 1000 ರೂಪೀಸ್ ಇದ್ರದ್ದು ಫೀಸ್ ಇಟ್ಟಿವ್ರಿ. ಓಕೆ, ಆಮೇಲೆ ಇದು ಬಹಳ ಲಿಮಿಟೆಡ್ ಟೈಮ್ ವರೆಗೂ ಅಷ್ಟೇ ಇರ್ತೈತ್ರಿ. ಓಕೆ, ಅದಾದ್ಮೇಲೆ ನಾವು ಮತ್ತೆ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೀವ್ರಿ. ಓಕೆ,
ಸೊ ಬಹಳ ಅಫೋರ್ಡೆಬಲ್ ಪ್ರೈಸ್ ಒಳಗಡೆ ನಾವು ಈ ಕೋರ್ಸ್ ನ ಸೆಲ್ ಮಾಡ್ತಾ ಇದೀವಿ. ಸೊ 1000 rupees ಇದರದ ಕೋರ್ಸ್ ಫೀಸ್ ಐತ್ರಿ. ಓಕೆ, ಸೊ ಕೋರ್ಸ್ ಫೀಸ್ ಬಗ್ಗೆ ಆಮೇಲೆ ವಿಚಾರ ಮಾಡಕತ್ತೀರಿ, ಬಟ್ ಫಸ್ಟ್ ನಾವು ಕಂಟೆಂಟ್ ಬಗ್ಗೆ ವಿಚಾರ ಮಾಡೋಣ್ರಿ. ಓಕೆ, ಸೊ ಈಗ ಇಲ್ಲಿ ನೀವು ಕ್ಯಾಟಗರೀಸ್ ನೋಡಿದ್ರಿ ಅಂತಂದ್ರ ಈ ಪರ್ಟಿಕ್ಯುಲರ್ ಕೋರ್ಸ್ ಒಳಗಡೆ ನೀವು ಓಪನ್ ಮಾಡಿದ್ರಿ ಅಂತಂದ್ರ ಓಕೆ, ಸೊ ಇಲ್ಲಿ ನಿಮಗ ರೈಲ್ವೆ ಎಕ್ಸಾಮ್ಸ್, ಸೊ ಆ ಕೋರ್ಸ್ ನ ಪರ್ಚೇಸ್ ಮಾಡಿದ ತಕ್ಷಣ ಸೊ ನಿಮಗ ಇದು ಈ ರೀತಿ ನಿಮಗ ಪೇಜ್ ಸಿಗ್ತೈತ್ರಿ, ರೈಟ್. ಸೊ ಇಲ್ಲಿ ಫಸ್ಟ್ ರೈಲ್ವೆ ಎಕ್ಸಾಮ್ಸ್ ಇಲ್ಲಿ ನಾನು ಏನ್ ಮಾಡಿದೀನಿ, ಓಕೆ, ಇಲ್ಲಿ ಫಸ್ಟ್ ಇಂಟ್ರಡಕ್ಷನ್ ಕೊಟ್ಟಿನ್ರಿ. ಓಕೆ, ಈ ಕೋರ್ಸದ ಇಂಟ್ರಡಕ್ಷನ್ ಕೊಟ್ಟಿನ್ರಿ. ಸೊ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡಬೇಕು, ಓಕೆ, ಸೊ ನಿಮ್ಮ ಜರ್ನಿ ಯಾವ ರೀತಿ ಇರಬೇಕು ಅಂತ ಹೇಳಿ ನಾವು ಏನ್ ಮಾಡಿವಿ, ಇಲ್ಲಿ ಫಸ್ಟ್ ಅದರದ ಇಂಟ್ರಡಕ್ಷನ್ ಕ್ಲಾಸ್ ನ ಕೊಟ್ಟಿದ್ದೇನೆ. ನೀವು ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಸೊ ಡೈಲಿ ಎಷ್ಟು ಅವರ್ಸ್ ನೀವು ಸ್ಟಡಿ ಮಾಡಬೇಕು, ಓಕೆ, ಆಮೇಲೆ ಕ್ಯಾಲ್ಕುಲೇಷನ್ ಸ್ಪೀಡ್ ನೀವು ಹೆಂಗ್ ಇನ್ಕ್ರೀಸ್ ಮಾಡ್ಕೋಬೇಕು. ಯಾಕಂತಂದ್ರ ನೆಲ್ಪಿರಲ್ರಿ, ಮ್ಯಾಥ್ಸ್ ಒಳಗಡೆ ಮತ್ತು ರೀಸನಿಂಗ್ ಒಳಗಡೆ ನಿಮ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಬಹಳ ಇಂಪಾರ್ಟೆಂಟ್ ಆಗ್ತದ್ರಿ. ಓಕೆ, ಎಸ್ಪೆಷಲಿ ರೈಲ್ವೆ ಎಕ್ಸಾಮ್ಸ್, SSC ಎಕ್ಸಾಮ್ಸ್ ಒಳಗಡೆ ನಿಮ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಬಹಳ ಮ್ಯಾಟರ್ ಆಗ್ತೈತ್ರಿ. ಸೊ ಅದಕ್ಕೆ ಆ ಕ್ಯಾಲ್ಕುಲೇಷನ್ ಸ್ಪೀಡ್ ನ ಯಾವ ರೀತಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಆಮೇಲೆ ಪ್ರತಿ ಡೇ ಎವ್ರಿ ಡೇ ನೀವು ಕ್ಯಾಲ್ಕುಲೇಷನ್ ಸಂಬಂಧ ಏನೆಲ್ಲ ಮಾಡಬೇಕು. ಓಕೆ, ಸೊ ನಾನು ಹೇಳಿದ್ದೀನಿ ಒಂದು ಹಾಫ್ ಆನ್ ಅವರ್ ಪ್ರತಿ ದಿವಸ ನೀವು ಒಂದು ಹಾಫ್ ಆನ್ ಅವರ್ ನೀವು ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಮಾಡಕ ನೀವು ಟೈಮ್ ಕೊಡ್ಬೇಕಂತೇಳಿ. ಓಕೆ, ಸೊ ಆ ಹಾಫ್ ಆನ್ ಅವರ್ ಒಳಗೆ ನೀವು ಏನೇನ್ ಮಾಡ್ಬೇಕು ಅದನ್ನ ನಾನು ಡಿಟೇಲ್ ಆಗಿ ಇಲ್ಲಿ ಹೇಳಿದ್ದೇನೆ. ಓಕೆ, ಸೊ ಈಗ ಇಲ್ಲಿ ಮ್ಯಾಥ್ಸ್ ನೋಡ್ರಿ, ಮ್ಯಾಥ್ಸ್ ಒಳಗೆ ಟೋಟಲಿ 88 ವಿಡಿಯೋಸ್ ಅದಾವ್ರಿ. ಓಕೆ, ಸೊ ಇಲ್ಲಿ ನೀವು ಓಪನ್ ಮಾಡಿದ್ರಿ ಅಂತಂದ್ರ ಓಕೆ, ಸೊ ಇಲ್ಲಿ ನೋಡ್ರಿ, ಸೊ ಫಸ್ಟ್ LCM HCF ಟಾಪಿಕ್. ಓಕೆ, ಸೊ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದ್ರಿ LCM HCF ಟಾಪಿಕ್. ಸೊ LCM HCF ಟಾಪಿಕ್ ಇದ್ರೊಳಗಡೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6, ಪಾರ್ಟ್ 7, ಪಾರ್ಟ್ 8, ಪಾರ್ಟ್ 9. ಓಕೆ, ಇಲ್ಲಿ ಪಾರ್ಟ್ 9 ಬಂತ್ರಿ. ಓಕೆ, ನೋಡ್ರಿ ಇಲ್ಲಿ. ಸೊ ಟೋಟಲ್ LCM HCF ನಾವು 7 ಕ್ಲಾಸಸ್ ಮಾಡಿವ್ರಿ. ಬರೀ LCM HCF ಒಂದ ಟಾಪಿಕ್ ಮ್ಯಾಗ 7 ಕ್ಲಾಸಸ್ ಮಾಡಿವ್ರಿ. ಆಮೇಲೆ ಯಾವ್ದು ಕೂಡ ಲೆಂತ್ ವಿಡಿಯೋ ನೋಡ್ರಿ, ಇದು 1 hour 38 minutes ಐತಿ, 1 hour 26 minutes ಐತ್ರಿ, ಇದು 1.5 ತಾಸಿಂದ ಐತ್ರಿ, ಇದು 1.5 ತಾಸಿಂದ ಐತಿ, ಇದು ಹೆಚ್ಚು ಕಡಿಮೆ 2 ತಾಸ ಐತ್ರಿ. ಓಕೆ, ಸೊ ಆಮೇಲೆ ಇದು ಹೆಚ್ಚು ಕಡಿಮೆ 2 ತಾಸಿಂದ ಐತಿ. ಸೊ ಅಂದ್ರ ನೀವು ನೋಡ್ರಿ, ಇದು ಕೂಡ ಹೆಚ್ಚು ಕಡಿಮೆ 2 ತಾಸು, 1 hour 45 minutes ತನ ಐತ್ರಿ, ಇದು 1 hour ಐತ್ರಿ. ಸೊ ಪ್ರತಿಯೊಂದು ಟಾಪಿಕ್ ನ ನೀವು ಅರ್ಥ ಮಾಡ್ಕೋರಿ. ಈಗ ನಾನು LCM HCF 7 ವಿಡಿಯೋಸ್ ಅದಾವ್ರಿ. ಅಂಡ್ ಹೆಚ್ಚು ಕಡಿಮೆ ನೀವು ನೋಡಿದ್ರಿ ಅಂತಂದ್ರೆ ಪ್ರತಿ ಒಂದು ವಿಡಿಯೋ 1.5 ತಾಸಿಂದ ಐತ್ರಿ. ಓಕೆ, ಆನ್ ಅನ್ ಎವರೇಜ್ ಅಂದ್ರ ನೀವು 1.5 ತಾಸು ಒಳಗಡೆ ಅಂದ್ರೆ 7 ವಿಡಿಯೋಸ್ ಅದಾವ್ರಿ. ಸೊ ನೀವು ಇಷ್ಟ್ರ ಮ್ಯಾಗ ಕ್ಯಾಲ್ಕುಲೇಷನ್ ಮಾಡ್ಕೋರಿ. ಸೊ ಒಂದೊಂದು ಟಾಪಿಕ್ ನ ನಾವು ಇಷ್ಟು ನಂಬರ್ ಆಫ್ ಅವರ್ಸ್ ದಾಗ ಟೀಚ್ ಮಾಡಕತ್ತೀವಿ ಅಂದ್ರ ಬೇಸಿಕ್ ಲೆವೆಲ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಏನೇನ್ ಕ್ವಶನ್ಸ್ ಕೇಳಬಹುದು ಅದನ್ನೆಲ್ಲಾನು ನಾವು ಇಲ್ಲಿ ಡಿಸ್ಕಸ್ ಮಾಡಿವ್ರಿ. ನಾ ಜಸ್ಟ್ ನಿಮಗ ಕ್ಲಾಸ್ ನೋಟ್ಸ್, ಓಕೆ, ಇದ್ರದ್ದು ನಾ ನಿಮಗೊಂದು PDF ತೋರಿಸ್ತೇನ್ರಿ. ಓಕೆ, ಇದು LCM HCF ಟಾಪಿಕ್ ರೀ. ಓಕೆ, ಇಲ್ಲಿ ನೋಡ್ರಿ, ಇದು ಕ್ಲಾಸ್ಗಳ ಡಿಸ್ಕಷನ್ ಮಾಡಿರುವಂತ ಕ್ಲಾಸ್ ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂತ್ರ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ LCM ಅಂದ್ರೆ ಏನು. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾನು LCM ಯಾವ ರೀತಿ ಫೈಂಡ್ ಮಾಡ್ತೀವಿ, ಓಕೆ, ಅದನ್ನ ನಾವು ಇಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿವ್ರಿ, ರೈಟ್. ಸೊ HCF ಅಂದ್ರೆ ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಅದನ್ನ ಯಾವ ರೀತಿ ನಾವು ಫೈಂಡ್ ಮಾಡ್ತೀವಿ ಅದನ್ನ ನಾವು ಬಹಳ ಬೇಸಿಕ್ ಲೆವೆಲ್ ದಿಂತ್ರ. ಓಕೆ, ಆಮೇಲೆ ಓಕೆ, ಸೊ ನೋಡ್ರಿ ಇಲ್ಲಿ ಯಾವ ರೀತಿ ನಾವು ಫೈಂಡ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಡಿಟೇಲ್ ಆಗಿ ನಾವ್ ಏನ್ ಮಾಡೀವಿ, ಪ್ರತಿಯೊಂದು ಟಾಪಿಕ್ ನ ಅನಾಲಿಸಿಸ್ ಮಾಡೀವ್ರಿ, ರೈಟ್. ಓಕೆ, ಸೊ ಅದರ್ ನೆಕ್ಸ್ಟ್, ರೈಟ್, ಈಗ ಪರ್ಸೆಂಟೇಜ್ ಟಾಪಿಕ್. ಓಕೆ, ಇದು LCM HCF. ಆಮೇಲೆ ಅದರ ನೆಕ್ಸ್ಟ್ ಪರ್ಸೆಂಟೇಜ್ ಟಾಪಿಕ್. ಓಕೆ, ಸೊ ಪರ್ಸೆಂಟೇಜ್ ಟಾಪಿಕ್ ದಾಗೂ ನೀವು ನೋಡ್ಬೋದ್ರಿ. ಓಕೆ, ಸೊ ಇವೆಲ್ಲ ಪರ್ಸೆಂಟೇಜ್ ಟಾಪಿಕ್ ಐತಿ. ಅದರ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್. ಸೊ ಪ್ರತಿಯೊಂದು ಟಾಪಿಕ್ ನ ನಾವು ಏನ್ ಮಾಡಿದೀವ್ರಿ, ಇಲ್ಲಿ ಡಿಟೇಲ್ ಆಗಿ ಅನಾಲೈಸಿಸ್ ನ ಮಾಡಿದೇವ್ರಿ. ಓಕೆ, ರೈಟ್. ಅದರ ನೆಕ್ಸ್ಟ್, ಓಕೆ, ನಿಮಗ ಹೋಮ್ವರ್ಕ್ ಕ್ವಶನ್ಸ್ ಯಾವ ರೀತಿ ನಿಮಗೆ ಸಿಗ್ತೈತ್ರಿ. ಓಕೆ, ಹೋಮ್ವರ್ಕ್ ಕ್ವಶನ್ಸ್
ಓಕೆ, ಇಲ್ಲಿ ನಾವೊಂದು ಎಕ್ಸಾಂಪಲಿಗೆ ಇಲ್ಲಿ ತಗೊಂಡಿನ್ರಿ. ಓಕೆ, ಸೊ ಇಲ್ಲಿ ಇದು 2D ಮತ್ತು 3D ಹೋಮ್ವರ್ಕ್ ಕ್ವಶನ್ ಐತ್ರಿ. ಓಕೆ, 2D ಮತ್ತು 3D ಹೋಮ್ವರ್ಕ್ ಕ್ವಶನ್ ಐತ್ರಿ. ರೈಟ್, ಈ ರೀತಿ ಬೈಲಿಂಗ್ವಲ್, ಸೊ ಇಂಗ್ಲಿಷ್ ಒಳಗಡೆ ಮತ್ತು ಕನ್ನಡ ಒಳಗಡೆ ಕ್ವಶನ್ ರೀ. ಓಕೆ, ಇಲ್ಲಿ ಈ ರೀತಿ ನಾವು ಏನ್ ಮಾಡಿದೀವಿ, ಪ್ರತಿಯೊಂದು ಟಾಪಿಕ್ ಮ್ಯಾಗ ಈ ರೀತಿ ನಾವು ಹೋಮ್ವರ್ಕ್ ಕ್ವಶನ್ಸ್ ನ ನಿಮಗೆ ಕೊಟ್ಟಿದ್ದೀವಿ. ಓಕೆ, ಸೊ ಇವೆಲ್ಲ ಏನ್ ಅದಾವ್ರಿ, ಹೋಮ್ವರ್ಕ್ ಕ್ವಶನ್ಸ್ ಅದಾವ್ರಿ. ಸೊ ಎರಡು ಬೈಲಿಂಗ್ವಲ್. ಆಮೇಲೆ ನೋಡ್ರಿ, ನೀವು ಕ್ವಶನ್ಸು ನೋಡ್ಬೋದ್ರಿ. ಇದ್ರಾಗ ಬರೀ ಸಿಂಪಲ್ ಕ್ವಶನ್ ಅಲ್ಲ, ಹೈ ಲೆವೆಲ್ದು ಕ್ವಶನ್ಸು ಕೂಡ ನಿಮ್ಮ ಎಕ್ಸಾಮ್ಸ್ ಏನೆಲ್ಲ ಬರ್ಬೋದು ಅವನ್ನೆಲ್ಲಾನು ಕೂಡ ನಾವು ಇಲ್ಲಿ ಡಿಸ್ಕಷನ್ ಮಾಡಿದೀವ್ರಿ. ಓಕೆ, ಸೊ ಈಗ ಎಲ್ಲಾನು ಕೂಡ ಇಲ್ಲಿ ಬೈಲಿಂಗ್ವಲ್ ಕಂಟೆಂಟ್ ದಾಗ ಐತ್ರಿ. ಓಕೆ, ಸೊ ಪ್ರತಿಯೊಂದು ವೆರೈಟಿ ನಾವು ಇಲ್ಲಿ ಡಿಸ್ಕಸ್ ಮಾಡಿದೀವ್ರಿ. ಓಕೆ, ಪ್ರತಿಯೊಂದು ವೆರೈಟಿ ಮತ್ತೆ ಪ್ರತಿಯೊಂದು ಟಾಪಿಕ್ ಮ್ಯಾಗ ಓಕೆ ಕ್ಲಾಸ್ ಒಳಗೂ ಸಫಿಶಿಯಂಟ್ ಕ್ವಶನ್ಸ್ ನಾವು ಸಾಲ್ವ್ ಮಾಡೀವ್ರಿ. ಪ್ಲಸ್ ಅದ್ರ ಜೊತೆ ಹೋಮ್ವರ್ಕ್ ಏನ್ ನಾವು ಪ್ರತಿಯೊಂದು ಟಾಪಿಕ್ ದಾಗ 10-20 ಕ್ವಶನ್ ಕೊಟ್ಟಿಲ್ರಿ, ನಿಮಗೆ ಸಫಿಶಿಯಂಟ್ ಪ್ರಾಕ್ಟೀಸ್ ಆಗ್ಬೇಕ್ರಿ. ಓಕೆ, ಈಗ ಇದು ಒಂದು ಜಸ್ಟ್ ಎಕ್ಸಾಂಪಲ್ ರೀ. ಇದು 2D ಮತ್ತು 3D ಐತಿ, ಸಾರಿ ಬರೀ 2D ಅಷ್ಟ ಐತ್ರಿ. ಅದ 2 ಡೈಮೆನ್ಷನಲ್. ಸೊ ಟೋಟಲ್ ಎಷ್ಟ 50 ಕ್ವಶನ್ಸ್ ನ ಇಲ್ಲಿ ಹೋಮ್ವರ್ಕ್ ಕೊಟ್ಟಿನ್ರಿ. ಎಷ್ಟ್ರಿ, 50 ಕ್ವಶನ್ಸ್. ಓಕೆ, ಇಲ್ಲಿ ನೋಡ್ರಿ, ಟೋಟಲ್ ನೀವು ನೋಡ್ಬೋದ್ರಿ, ಟೋಟಲಿ ಇಲ್ಲಿ 50 ಕ್ವಶನ್ಸ್ ನ ಹೋಮ್ವರ್ಕ್ ಕೊಟ್ಟಿನ್ರಿ. ರೈಟ್, ಆಮೇಲೆ ಇದ್ರದ್ದು 50 ಕ್ವಶನ್ಸ್ ಕೀ ಆನ್ಸರ್ ಇಲ್ಲಿ ತಳಗಡೆ ನಿಮಗೆ ಅವೈಲೇಬಲ್ ಇರ್ತೈತ್ರಿ. ಓಕೆ, ಸೊ ಯಾವ ಕ್ವಶನ್ ಏನ್ ಆನ್ಸರ್ ಐತಿ, ಓಕೆ ಇದು ಕಂಪ್ಲೀಟ್ಲಿ ಈ ರೀತಿ ನಿಮಗ ಪ್ರತಿಯೊಂದು ಟಾಪಿಕ್ ಮ್ಯಾಗ ಈ ರೀತಿ ನಿಮ್ಗೆ ಕ್ವಶನ್ಸ್ ಸಿಗ್ತಾವ್ರಿ. ರೈಟ್, ಆಮೇಲೆ ಓಕೆ, ಸೊ ಇದು ಮ್ಯಾಥ್ಸ್ ಆತ್ರಿ. ಅದೇ ರೀತಿ ನಿಮಗ GK ಕ್ಲಾಸಸ್ ಸಿಗ್ತಾವ್ರಿ. ಓಕೆ, ಅದೇ ರೀತಿ ಇಲ್ಲಿ ಸೈನ್ಸ್ ಕ್ಲಾಸಸ್ ಸಿಗ್ತಾವ್ರಿ. ಅದರ ನೆಕ್ಸ್ಟ್ ರೀಸನಿಂಗ್ ಕ್ಲಾಸಸ್. ಸೊ ರೀಸನಿಂಗ್ ಒಳಗೆ ಟೋಟಲ್ 52 ಕ್ಲಾಸಸ್ ಅದಾವ್ರಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದ್ರಿ 52 ಕ್ಲಾಸಸ್ ಅದಾವು. ಸೊ ಇಲ್ಲಿ ಡೈಸ್ ಕಂಪ್ಲೀಟ್ ಮಾಡೀನ್ರಿ ನಾನು. ಓಕೆ, ಸೊ ಅದರ ನೆಕ್ಸ್ಟ್ ಕ್ಲಾಕ್, ಕ್ಯಾಲೆಂಡರ್, ಓಕೆ ಪಜಲ್ಸ್, ಸಿಟ್ಟಿಂಗ್ ಅರೇಂಜ್ಮೆಂಟ್. ಓಕೆ, ಸೊ ಎಲ್ಲಾ ಟಾಪಿಕ್ಸು ನಾವು ಏನೈತಿ ಪ್ರತಿಯೊಂದು ಟಾಪಿಕ್ ನ ಇಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ನ ಮಾಡ್ಕೊಂತ ಹೋಗಿವಿ. ಮಿಸ್ಸಿಂಗ್ ನಂಬರ್ ಆತ್ರಿ, ಕೋಡಿಂಗ್ ಡಿಕೋಡಿಂಗ್. ರೈಟ್, ಸೊ ಎಲ್ಲಾ ವೆರೈಟೀಸು ನಾವು ಏನ್ ಮಾಡಿದೀವ್ರಿ ಇಲ್ಲಿ ಕವರ್ ಮಾಡಿದೀವ್ರಿ. ಓಕೆ, ಕೌಂಟಿಂಗ್ ಆಫ್ ಫಿಗರ್ಸ್. ರೈಟ್, ಸೊ ಇವೆಲ್ಲ ಏನದಾವ್ರಿ ಕ್ಲಾಸಸ್ ಅದಾವ್ರಿ. ಓಕೆ, ಸೊ ಇಲ್ಲಿ ಮ್ಯಾಥ್ಸ್, ಅಡ್ವಾನ್ಸ್ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ನಾನ ಟೀಚ್ ಮಾಡೇನ್ರಿ. ಓಕೆ, ಸೊ ಆಲ್ರೆಡಿ ನೀವು ಯೂಟ್ಯೂಬ್ ಒಳಗಡೆ ನಾನು ಬಹಳಷ್ಟು ಕ್ಲಾಸಸ್ ನ ನೋಡಿರ್ತೀರಿ. ನಂದು ಟೀಚಿಂಗ್ ಸ್ಟೈಲ್ ಯಾವ ರೀತಿ ಐತಿ, ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂದ ತಗೊಂಡ್ ಹೋಗ್ತೀನಿ, ಆಮೇಲೆ ಅಡ್ವಾನ್ಸ್ ಲೆವೆಲ್ ವರ್ಗೂ ರೀಚ್ ಮಾಡಿಸ್ತೇನ್ರಿ. ಅಲ್ಲಿ ಏನ್ ಶಾರ್ಟ್ ಟ್ರಿಕ್ ಬರಕ್ ಸಾಧ್ಯ ಐತಿ, ಯಾವ ಕ್ವಶನ್ ನ ನಾವು ಅಟೆಂಪ್ಟ್ ಹೆಂಗಿರ್ಬೇಕು, ನಮ್ದು ಅಪ್ರೋಚ್ ಹೆಂಗಿರ್ಬೇಕು, ಸೊ ಅದನ್ನ ಬಹಳಷ್ಟು ವಿಡಿಯೋಸ್ ನಾವು ಡಿಸ್ಕಸ್ ಮಾಡಿದೀವ್ರಿ. ಓಕೆ, ಆ ಅಷ್ಟು ಕ್ಲಾಸಸ್ ನ ನೀವು ನೋಡ್ರಿ ಒಂದ್ಸಲ. ಅದಾದ್ಮೇಲೆ ನೀವು ಬೇಕಾದ್ರೆ ಕೋರ್ಸ್ ಪರ್ಚೇಸ್ ಮಾಡ್ರಿ. ಓಕೆ, ಬಟ್ ವಿ ಪ್ರಾಮಿಸ್ ಯು ಓಕೆ ದಟ್ ವಾಟ್ ಎವರ್ ಕಂಟೆಂಟ್ ಈಸ್ ಡೆಲಿವರ್ಡ್, ನಾವು ಏನ್ ಕಂಟೆಂಟ್ ನ ನಿಮಗೆ ಇಲ್ಲಿ ಕೊಟ್ಟಿದೀವಿ, ಓಕೆ ಇದ್ರ ಮ್ಯಾಲೆ ಏನು ಇಲ್ರಿ. ಓಕೆ, ಸೊ ಎಕ್ಸಾಕ್ಟ್ಲಿ ನಿಮ್ದು ಏನ್ ಸಿಲೆಬಸ್ ಐತ್ರಿ, ಎಕ್ಸಾಕ್ಟ್ಲಿ ನಿಮ್ ಎಕ್ಸಾಮ್ಸ್ ಏನ್ ಪ್ರಿಪರೇಷನ್ ಬೇಕು, ಅದನ್ನ ಯಾವ ರೀತಿ ಮಾಡಿಸ್ಬೇಕಾಗೈತಿ, ಅದನ್ನ ನಾವು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದೀವಿ. ಓಕೆ, ಸೊ ಬಿಂದಾಸ್ ಆಗಿ ಇಷ್ಟ ಅಫೋರ್ಡೆಬಲ್ ಪ್ರೈಸ್ ಒಳಗಡೆ ಈ ಕೋರ್ಸ್ ನಿಮಗ ಸಿಗಾಕ್ ಚಾನ್ಸ್ ಇಲ್ರಿ. ಸೊ ಅದಕ್ಕೆ ನಾನು ಹೇಳೋದು ಇಷ್ಟ ರೀ. ಸೊ ಈ ಕೋರ್ಸ್ ನ ಪರ್ಚೇಸ್ ಮಾಡ್ರಿ. ಎಲ್ಲೂ ಮೈಂಡ್ ನಿಮ್ದು ಡೈವರ್ಟ್ ಮಾಡ್ಲಾರ್ದನ ನೀವು ಸ್ಟ್ರಿಕ್ಟ್ ಆಗಿ ಕ್ಲಾಸಸ್ ನ ಫಾಲೋ ಮಾಡ್ರಿ, ನೋಟ್ಸ್ ಮಾಡ್ರಿ, ಹೋಮ್ವರ್ಕ್ ಕ್ವಶನ್ಸ್ ನ ಸಾಲ್ವ್ ಮಾಡ್ರಿ. ಓಕೆ, ರಿಪಿಟಿವ್ ನಂಬರ್ ಆಫ್ ಟೈಮ್ಸ್ ಅದನ್ನ ರಿವಿಷನ್ ಮಾಡ್ರಿ. 100% ನಿಮ್ದು ಸೆಲೆಕ್ಷನ್ ಆಗೈತ್ರಿ. ಓಕೆ, 100% ಟೋಟಲಿ ನೀವು ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಟೋಟಲಿ ನಿಮಗೆ 55 ಮಾರ್ಕ್ಸಿಗೆ ಬರ್ತೈತ್ರಿ. ನೀವು ನೀಟಾಗಿ ನಮ್ದು ಬರೀ ಕ್ಲಾಸ್ ನೋಟ್ಸ್ ಅಷ್ಟ ಸ್ಟಡಿ ಮಾಡಿದ್ರಿ ಅಂತ ತಿಳ್ಕೊರಿ, ಡೆಫಿನೆಟ್ಲಿ ನಾನು ಗ್ಯಾರಂಟಿ ಕೊಟ್ಟು ಹೇಳ್ತೇನೆ 50+ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ತೀರಿ ಔಟ್ ಆಫ್ 55. ಇದು ನಂದು ಗ್ಯಾರಂಟಿ ರೀ. ಓಕೆ, ಓಪನ್ಲಿ ಹೇಳತ್ತೇನ್ರಿ. ಓಕೆ, ಸೊ ನಿಮ್ಗೆ ಗೊತ್ತೈತ್ರಿ ಇದು ಯೂಟ್ಯೂಬ್ ದಾಗ ಬರುವಂತ ವಿಡಿಯೋ ಐತ್ರಿ. ಓಕೆ, ಸೊ ಕ್ಲಾಸಸ್ ನ ನೀಟಾಗಿ ಕೇಳ್ರಿ, ನೀಟಾಗಿ ನೋಟ್ಸ್ ಮಾಡ್ರಿ, ಎಲ್ಲೂ ಡೈವರ್ಟ್ ಆಗ್ಬೇಡ್ರಿ. ಸೊ ಸೀರಿಯಸ್ ಆಗಿ ಕುಂತು ಓದ್ರಿ. ನಮ್ದು ಕಂಟೆಂಟ್ ನೀವು ಸೀರಿಯಸ್ ಆಗಿ ಓದ್ರಿ, ಡೆಫಿನೆಟ್ಲಿ ಹೇಳ್ತೇನ್ರಿ ನಿಮ್ಗ ನೀವು 55 ಮಾರ್ಕ್ಸ್ ಒಳಗಡೆ ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ 50+ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ತೀರಿ 100%. ಓಕೆ, 50+ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ತೀರಿ. ನೀಟಾಗಿ ಸ್ಟಡಿ ಮಾಡ್ರಿ ಅಷ್ಟ. ಓಕೆ, ಸೊ ಆ ಟೈಪ್ ನಾವು ಕಂಟೆಂಟ್ ನ ಡಿಸೈನ್ ಮಾಡಿವ್ರಿ. ರೈಟ್, ಓಕೆ. ಆಮೇಲೆ ಒಂದು ಸ್ಟೂಡೆಂಟ್ಸ್ ಯಾರ್ಯಾರು ಕೋರ್ಸ್ ಪರ್ಚೇಸ್ ಮಾಡಿದಾರ್ರಿ, ಆಮೇಲೆ ಯಾರು ಕೋರ್ಸ್ ಪರ್ಚೇಸ್ ಮಾಡ್ತಿದಾರ ನಮಗ ಕಂಟಿನ್ಯೂಸ್ಲಿ ಕಾಲ್ ಮಾಡ್ಕೊಂಡು ಸರ್ ಕರೆಂಟ್ ಅಫೇರ್ಸ್ ಬಗ್ಗೆ ಬಹಳ ಕೇಳ್ತಿದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತೈತ್ರಿ ಮೊನ್ನೆ ಏನ್ ಎಕ್ಸಾಮ್ ಆಗೈತಿ ಅದ್ರ ಒಳಗಡೆ ಬಹಳಷ್ಟು ಜನ ಸೆಕ್ಷನ್ಸ್ ಒಳಗಡೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ನ ಜಾಸ್ತಿ ಕೇಳಿದಾರೆ. ಅಂದ್ರೆ 20 ಮಾರ್ಕ್ಸಿಗೆ
ಆಲ್ಮೋಸ್ಟ್ ಒಂದು 15+ ಕ್ವಶನ್ಸ್ ಏನದಾವ್ ನೋಡ್ರಿ, ಅವು ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಮ್ಯಾಗ ಅದಾವ್ರಿ. ಓಕೆ, ಸೊ ಅದಕ್ಕೆ ಕರೆಂಟ್ ಅಫೇರ್ಸ್ ಏನೈತ್ರಿ, ನಮ್ದ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ಐತಿ. ಓಕೆ, ಸೊ ಇಲ್ಲಿ ರೇವತಿ ಮೇಡಮ್ ಇವರು ನಿಮಗೆ ಡೈಲಿ ಬೇಸಿಸ್ ಮ್ಯಾಗ ನಿಮ್ದು ಕರೆಂಟ್ ಅಫೇರ್ಸ್ ನ ಇನ್ ಡೆಪ್ತ್ ಆಗಿ ಕವರ್ ಮಾಡ್ತಿದ್ದಾರೆ. ಓಕೆ, ಸೊ ಇದನ್ನ ನೀವು ಫ್ರೀಲಿ ಏನ್ ಮಾಡ್ಬೋದ್ರಿ, ಡೈಲಿ ನೀವು ಇದನ್ನ ಎಕ್ಸೆಸ್ ಮಾಡ್ಬೋದ್ರಿ. ಡೈಲಿ ನೀವು ಏನೈತಿ ಅದರದ್ದು ಸಪರೇಟ್ಲಿ ನೋಟ್ಸ್ ಮಾಡ್ಕೊಂತ ಹೋಗ್ರಿ, ಅವಾಗ ಅದನ್ನ ರಿವಿಷನ್ ಮಾಡ್ಕೊಂತ ಇರ್ರಿ. ಓಕೆ, ಸೊ ಅಷ್ಟ ಹೇಳ್ಬೋದ್ರಿ ನಾವು. ಓಕೆ, ಆಮೇಲೆ ನಿಮಗೆ ಇಂಗ್ಲಿಷ್ದಾಗೂ ಇದು ಬೈ ಲ್ಯಾಂಗ್ವೇಜ್ ದಾಗ ಇರ್ತೈತ್ರಿ. ಓಕೆ, ಮತ್ ನೀವು ಇಂಗ್ಲಿಷ್ದಾಗೂ ಬೇಕಂದ್ರ ನಮ್ಮ ಸುಮಿತ್ ಸರ್ ಅದಾರ್ರಿ. ಓಕೆ, ಅವರು ಕೂಡ ಏನೈತಿ ಇಂಗ್ಲಿಷ್ ಒಳಗಡೆ ನಿಮ್ ಕರೆಂಟ್ ಅಫೇರ್ಸ್ ನ ಕವರ್ ಮಾಡ್ತಾರೆ. ಅವ್ರು ವೀಕ್ಲಿ ಬೇಸಿಸ್ ಮ್ಯಾಗ ಮಾಡ್ತಾರೆ, ಇವ್ರು ಡೈಲಿ ಬೇಸಿಸ್ ಮ್ಯಾಗ ಮಾಡ್ತಾರೆ. ಓಕೆ, ಸೊ ಆರಾಮಾಗಿ ಇಷ್ಟು ಸೋರ್ಸ್ ಆಫ್ ಇನ್ಫಾರ್ಮೇಶನ್ ನ ನೀವು ತಗೊಂಡು ಡೆಫಿನೆಟ್ಲಿ ನೀಟಾಗಿ ಸ್ಟಡಿ ಮಾಡ್ರಿ, ಡೈಲಿ ಬೇಸಿಸ್ ಮ್ಯಾಗ ರಿವಿಷನ್ ಮಾಡ್ರಿ. ಓಕೆ, ಆಮೇಲೆ ನೀವು ಏನ್ ಮಾಡ್ರಿ, ನೀವು ಏನ್ ಹೋಮ್ವರ್ಕ್ ಕ್ವಶನ್ಸ್ ನಾವು ಕೊಟ್ಟಿರ್ತೀರಿ, ನೀವ ಟೆಸ್ಟ್ ಮಾಡ್ಕೋರಿ. ಓಕೆ, ಅದನ್ನ ನೀವ ಟೆಸ್ಟ್ ಮಾಡ್ಕೋರಿ. ಸೊ ಟೆಸ್ಟ್ ಮಾಡ್ಕೊಂಡು ನೀವೇನೈತಿ ಜಸ್ಟ್ ಪ್ರೊಸೀಡ್ ಮಾಡ್ರಿ, ಡೆಫಿನೆಟ್ಲಿ ಏನಾಗ್ತೈತ್ರಿ, ನೀವು ಸೆಲೆಕ್ಟ್ ಆಗ್ತೀರಿ. ಓಕೆ, ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸಜೆಷನ್ ನಾನು ನಿಮಗೆ ಎಲ್ಲರಿಗೂ ಕೊಡ್ತೀನಿ. ಸೊ ಯಾರು RRB ಗ್ರೂಪ್ ಡಿ ಎಕ್ಸಾಮಿಗೆ ನೀವು ಪ್ರಿಪೇರ್ ಮಾಡಾಕತ್ತೀರಿ, ಈಗ ನಂದು ಕೋರ್ಸ್ ಅಂತೂ ನಾನು ನಿಮಗೆ ಪರ್ಚೇಸ್ ಮಾಡಂತ ಹೇಳಕತ್ತೀನಿ. ಓಕೆ ಫೈನ್, ಬಟ್ ಒಂದು ಸಜೆಷನ್ ನಾನು ನಿಮಗೆ ಕೊಡ್ತೀನಿ. ನೀವು ಕೋರ್ಸ್ ತಗೊಂತೀರಿ ಇಲ್ಲ, ದಟ್ ಈಸ್ ಸೆಕೆಂಡ್ರಿ. ಬಟ್ ಒಂದ್ ಸೀರಿಯಸ್ ಥಿಂಗ್ ನಾನು ನಿಮಗೆ ಏನ್ ಹೇಳ್ತೇನ್ರಿ, ನೀವು ಕೋರ್ಸ್ನ ಏನ್ ಮಾಡ್ರಿ, ಡೈವರ್ಸಿಫಿಕೇಶನ್ ಮಾಡ್ಬೇಡ್ರಿ. ಅಂದ್ರೆ ಒಂದು ವಿಡಿಯೋಸ್ ಇಲ್ಲಿ ನೋಡುದ್ರಿ, ಮತ್ತೊಂದು ವಿಡಿಯೋ ಇನ್ನೊಂದ್ ಕಡೆ ನೋಡುದ್ರಿ, ಒಂದು ಬುಕ್ ಮೊದಲ್ ರೆಫರ್ ಮಾಡೋದು, ಮತ್ ಅದು ಚಲೋ ಇಲ್ಲ ನಾನು ಇನ್ನೊಂದು ಬುಕ್ ರೆಫರ್ ಮಾಡೋದು, ಈ ರೀತಿ ಮಾಡಕ್ ಹೋಗ್ಬೇಡ್ರಿ. ಒಂದು ಸೋರ್ಸ್ ಆಫ್ ಕಂಟೆಂಟ್ ನ ಅದನ್ನ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡೋದ್ರಾಗ ಬಿಲೀವ್ ಮಾಡ್ರಿ, ಅದು ನಿಮಗ್ ಮಾರ್ಕ್ಸ್ ಜಾಸ್ತಿ ಕೊಡ್ತೈತಿ. ಹೊರತಾಗಿ 10 ಕಡೆದ ಬೇರೆ ಸೋರ್ಸ್ ನ ತಗೊಂಡು ಅದನ್ನ ಸ್ಟಡಿ ಮಾಡೋದ್ರಾಗ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ. ಓಕೆ, ಸೊ ಅದಕ್ಕೆ ಒಂದ ಕಡೆದ ಸ್ಟಡಿ ಮಾಡ್ರಿ, ಅದನ್ನ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ರಿ, ಅವಾಗ ನಿಮ್ದ ನಾಲೆಜ್ ಏನೈತಿ ಇನ್ಕ್ರೀಸ್ ಆಗ್ತೈತ್ರಿ. ನೀವೇನ್ ಮಾಡ್ತೀರಿ, 10 ಡಿಫ್ರೆಂಟ್ ಬುಕ್ಸ್ ನ ಒಂದ್ ಸಲ ಓದಾಕ್ ಟ್ರೈ ಮಾಡ್ತೀರಿ, ಬಟ್ ಒಂದ ಬುಕ್ ನ 10 ಸಲ ಓದ್ರಿ, ದಟ್ ಈಸ್ ಮೋರ್ ಎಫೆಕ್ಟಿವ್ ದೆನ್ ರೀಡಿಂಗ್ ಒನ್ ಬುಕ್, ದೆನ್ ರೀಡಿಂಗ್ 10 ಡಿಫ್ರೆಂಟ್ ಬುಕ್ಸ್ ಫಾರ್ ಒನ್ ಟೈಮ್. ಓಕೆ, ಸೊ ಇದು ನಿಮಗೆ ಡಿಟೇಲ್ ಆಗಿ ನಮ್ಮ ಕ್ಲಾಸಿಕ್ ಎಜುಕೇಶನ್ ಆಪ್ ಬಗ್ಗೆ ಹೇಳ್ಬೇಕಾಗಿತ್ತು, ಮತ್ತ ಈ ಕೋರ್ಸ್ ಬಗ್ಗೆ ನಿಮಗೆ ಹೇಳ್ಬೇಕಾಗಿತ್ರಿ. ಆಮೇಲೆ ಯಾರು ಎನ್ರೋಲ್ ಮಾಡಿಸ್ತೀರಿ, ಯಾರು ನೀವು ಕೋರ್ಸ್ ನ ಪರ್ಚೇಸ್ ಮಾಡ್ತೀರಿ, ನಿಮ್ದೊಂದು ಸೆಪರೇಟ್ ಗ್ರೂಪ್ ಇರ್ತೈತ್ರಿ. ಓಕೆ, ಆ ಗ್ರೂಪ್ ದಾಗೂ ನಿಮಗೆ ಏನೋ ತೊಂದರೆ ಇದ್ರು ನಾವು ನಿಮಗೆ ಕಂಟಿನ್ಯೂಸ್ಲಿ ಹೆಲ್ಪ್ ಮಾಡಕ್ ಇರ್ತೀವ್ರಿ. ಓಕೆ, ಆಪ್ ದಾಗ ಏನೋ ಪ್ರಾಬ್ಲಮ್ ಬಂತು ಅಥವಾ ನಿಮಗೆ ಏನೋ ಒಂದು ಸೋರ್ಸ್ ಆಫ್ ಮಟೀರಿಯಲ್ ಸಿಗ್ತಿಲ್ಲ ಅಂತಂದ್ರೆ ಅವರ್ ಟೀಮ್ ಈಸ್ ದೇರ್ ಕಂಟಿನ್ಯೂಸ್ ಟು ಹೆಲ್ಪ್ ಯು. ಓಕೆ, ಆಮೇಲೆ ನಿಮಗೂ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾವು ಕೊಡ್ತೀವಿ, ನೀವು ಕೂಡ ಆ ಕಾಂಟ್ಯಾಕ್ಟ್ ಡೀಟೇಲ್ ಕಾಲ್ ಮಾಡಬಹುದು. ಏನೋ ನಿಮ್ದು ಕ್ವೆರಿ ಇದ್ರು ಅವ್ರು ನಿಮಗೆ ಥ್ರೂ ಕಾಲ್ ನಿಮಗೆ ಏನೈತಿ ಕ್ಲಾರಿಫೈ ಮಾಡ್ತಾರೆ. ರೈಟ್? ಓಕೆ, ಸೊ ಯೂಟ್ಯೂಬ್ ಒಳಗೆ ನಮ್ದು ಆಸ್ ಯೂಶುವಲ್ ಏನ ಕ್ಲಾಸಸ್ ಇರ್ತಾವ ಅದು ಆಸ್ ಯೂಶುವಲ್ ರನ್ ಆಗ್ತಿರ್ತೈತ್ರಿ. ಆಮೇಲೆ ಈಗ ಮೊನ್ನೆ RRB ಗ್ರೂಪ್ ಡಿ ರೆಸ್ಪಾನ್ಸ್ ಶೀಟ್ ಬಂದೈತ್ರಿ. ಓಕೆ, ನಿಮ್ದೇನ್ ರೆಸ್ಪಾನ್ಸ್ ಆಗೈತಿ ಅದ್ರ ಬಗ್ಗೆ ಅವರು ಡೀಟೇಲ್ ಆಗಿ ಇದು ಮಾಡಿದಾರೆ. ಸೊ ಟೋಟಲಿ 101 ಶಿಫ್ಟ್ ದಾಗ ಎಕ್ಸಾಮ್ RRB ಗ್ರೂಪ್ ಡಿ ಎಕ್ಸಾಮ್ ಕಂಡಕ್ಟ್ ಆಗಿತ್ರಿ. ಸೊ ನಾವು ಆದಷ್ಟು ಜಲ್ದಿ ಆ 101 ಶಿಫ್ಟ್ ಅನಲೈಸಿಸ್ ಏನೈತಿ ಅದನ್ನ ನಾವು ಟಾಪಿಕ್ ವೈಸ್ ಮಾಡ್ಕೊಂತ ಬರೋಣ ಅಂತೇಳಿ ಯೂಟ್ಯೂಬ್ ಒಳಗಡೆ ಹೇಳ್ತೇನ್ರಿ. ಓಕೆ, ಸೊ ಮತ್ತೇನ್ರ ಸಜೆಷನ್ ಇದ್ರ, ಸೊ ಮತ್ತೇನ್ರ ನಿಮ್ಗೆ ನಮ್ ಕಡೆದಿಂತ್ರ ಯೂಟ್ಯೂಬ್ ಕ್ಲಾಸಸ್ ದಾಗ ಏನಾದ್ರು ಬೇಕಾಗಿತ್ತಂದ್ರೆ ಸೊ ಡೆಫಿನೆಟ್ಲಿ ಕಮೆಂಟ್ ಮಾಡ್ರಿ, ವಿ ಆರ್ ದೇರ್ ಟು ಹೆಲ್ಪ್ ಯು. Thank you very much, my dear students. We'll meet again in the next class.